ಚಳ್ಳಕೆರೆಯ ಸರ್ಕಾರಿ ಬಸ್ ನಿಲ್ದಾಣದ ಹೋಟೆಲ್ನಲ್ಲಿ ಗ್ಯಾಸ್ ಇಲ್ಲದೆ ಹೋಟೆಲ್ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದೆ. ಇನ್ನು ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಕಮರ್ಷಿಯಲ್ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವ ಹಿನ್ನೆಲೆ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ನಲ್ಲಿ ಅಡುಗೆ ಮಾಡುವ ವ್ಯವಸ್ಥೆ ಅವ್ಯವಸ್ಥೆಯಾಗಿದೆ. ಮಾಲೀಕರು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಇನ್ನು ಚಳ್ಳಕೆರೆ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿರುವ ಅರಮನೆ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಗ್ಯಾಸ್ ಬಳಸಿ ಅಡುಗೆ ಮಾಡುವ ಒಲೆಗಳನ್ನು ಬಂದ್ ಮಾಡಲಾಗಿದೆ. ಪರಿಣಾಮವಾಗಿ ಹೋಟೆಲ್ ಸಿಬ್ಬಂದಿ ಸೌದೆ ಬಳಸಿ ಉಪಹಾರ ಮತ್ತು ಊಟವನ್ನು ತಯಾರಿಸುತ್ತಿದ್ದಾರೆ. ಇನ್ನು ಗ್ಯಾಸ್ ಲಭ್ಯವಿಲ್ಲದ ಕಾರಣ ಹೆಚ್ಚು ಗ್ಯಾಸ್ ಬಳಸುವ ಮಸಾಲೆ ದೋಸೆ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ. ಇನ್ನು ಚೈನೀಸ್ ಪದಾರ್ಥಗಳು, ಸೂಪ್ಗಳು, ದೋಸೆ ಸೇರಿದಂತೆ ಹೆಚ್ಚಿನ ಗ್ಯಾಸ್ ಅಗತ್ಯವಿರುವ ಉಪಹಾರಗಳನ್ನು ಮೆನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಕಾಫಿ, ಟೀ ವಿದ್ಯುತ್ ಒಲೆಯಲ್ಲಿ ಮಾಡಲಾಗುತ್ತಿದೆ. ಸೌದೆ ಬಳಸಿ ಅಡುಗೆ ಮಾಡುವುದರಿಂದ ಸಮಯ ಹೆಚ್ಚು ಹಾಗೂ ಶ್ರಮ ಬೇಕಾಗುತ್ತಿರುವುದರಿಂದ ಹೋಟೆಲ್ ಮಾಲೀಕರು ಮತ್ತು ಸಿಬ್ಬಂದಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇನ್ನು ಗ್ಯಾಸ್ ಸರಬರಾಜು ಶೀಘ್ರದಲ್ಲೇ ಸಾಮಾನ್ಯವಾಗದಿದ್ದರೆ ಹೋಟೆಲ್ ಉದ್ಯಮಕ್ಕೆ ಮತ್ತಷ್ಟು ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಎಂದು ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೌದು, ಹೆಚ್ಚು ಹಂಗೇನಾ? ಗ್ಯಾಸ್ ಇಲ್ಲಲ್ಲ, ಗ್ಯಾಸ್ ಇಲ್ಲ, ಗ್ಯಾಸ್ ಇಲ್ಲಲ್ಲ, ಗ್ಯಾಸ್ ಇಲ್ಲ. ಮತ್ತು ಏನು ಮಾಡಿ ಯಾವ್ದಾರ ಮಾಡ್ತೀರಿ ಈಗ? ಆದರೆ ಅದು ತೋರಿಸಿ. ಕರೆಂಟಿಂದ ಅದು ರಸ ಪ್ರೆಸ್ ಪ್ರೆಸ್ ಇವತ್ತು ಹೆಚ್ಚು ಕಡಿಮೆ ಏನೂ ಐಟಮ್ಗಳು ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಐಟಮ್ಗಳನ್ನು ಬಂದ್ ಮಾಡಿದ್ವಿ. ಬರೀ ರೈಸ್ ಬಾತ್ ಮತ್ತು ಇಡ್ಲಿ ವಡ ಮಾತ್ರ ಮಾಡ್ತಾ ಇದ್ವಿ. ಇಡ್ಲಿ ವಡನೂ ಸ್ವಲ್ಪ ಹೊತ್ತಿಗೆ ಕ್ಲೋಸ್ ಆಗುತ್ತೆ. ಏನು ಗ್ಯಾಸ್ನಿಂದ ಮಾಡ್ತಕ್ಕಂಥ ತಿಂಡಿಗಳು ಕಡಿಮೆ ಮಾಡಿದ್ದೀರಾ? ಎಲ್ಲ ಐಟಮ್ಗಳನ್ನು ಕಡಿಮೆ ಮಾಡಿದ್ದೀರಾ? ಎಷ್ಟು ದಿನ ಆಯ್ತು ಹಿಂಗೆ? ಎಷ್ಟು ದಿನ ಸಿಗ್ತಿಲ್ಲ ಗ್ಯಾಸು? ಇವತ್ತಿಂದ ಫುಲ್ ಬಂದಾಗಿದೆ. ನಾಳೆಯಿಂದ ಫುಲ್. ನಿನ್ನೆ ಸ್ವಲ್ಪ ಶಾರ್ಟೇಜ್ ಇತ್ತು, ಇವತ್ತಿಂದ ಪೂರ್ತಿ ಬಂದಿದೆ. ಈಗ ಸೌದೆ ಒಲೆಗೆ ಏನು ಮಾಡ್ಬೇಕಾದ ತಿಂಡಿಗಳು ಅವು ಮಾತ್ರ ಮಾಡ್ತೀರಾ ಅಷ್ಟೇ, ಹೌದು, ಅದು ಬಿಟ್ಟು ಬೇರೆ ಮಾಡಲ್ಲ. ಈಗ ಈ ಸೌದೆ ಮಾಡ್ತಿದ್ದೀರಿ, ಈಗ ಇವತ್ತಿನಿಂದ ಸೌದೆ ಮಾಡ್ತೀರಾ?